ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಕನ್ನಡ ನ್ಯೂಸ್. ನಾನು ಸವಿತಾ ತಳೆವಾಡ. ಇವತ್ತು ನಾವು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ತೆಲಗಿ ಗ್ರಾಮದಲ್ಲಿ ಬಹುಜನ ವಿಕಾಸ ಕೇಂದ್ರ ಹಡಗಲಿ ಸಂಸ್ಥೆಯ ಅಡಿಯಲ್ಲಿ ಶ್ರೀ ಬಬಲಾದಿ ಸದಾಶಿವ ಮಠದಲ್ಲಿ ಯೋಗಾಸನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇಂದು ವಿಶ್ವ ಯೋಗ ದಿನ. ಇಡೀ ಜಗತ್ತೇ ಯೋಗದ ಮಹತ್ವವನ್ನು ಕೊಂಡಾಡುತ್ತಿದೆ. ಆದರೆ ಇಂದು ನಾವು ನಿಮಗೆ ತೋರಿಸಲಿರುವ ದೃಶ್ಯ ಪ್ರತಿಯೊಬ್ಬ ಯುವಕನ ತಲೆ ತಗ್ಗಿಸುವಂತೆ ಅದೇ ಈ ಸಮಯದಲ್ಲಿ ಹಮ್ಮಿಕೊಂಡುವಂತೆ ಮಾಡುತ್ತದೆ. ಹೌದು, ಇಲ್ಲಿ ಯುವಕರಿಗಿಂತ ವೇಗವಾಗಿ ಬಸ್ಕಿ ಹೊಡೆಯುತ್ತಾ ಯೋಗಾಸನ ಮಾಡುತ್ತಾ ನಿಂತಿರುವ ಈ ಧೀಮಂತ ಚೇತನದ ಹೆಸರು ದುಂಡಪ್ಪ ಬಸಪ್ಪ ಕುಂಬಾರ. ಇವರ ಊರು ಅರಸುಲಗಿ. ಇವರಿಗೆ ಈಗ ಎಷ್ಟು ವಯಸ್ಸು ಗೊತ್ತಾ? ಬರೋಬ್ಬರಿ 80 ವರ್ಷ. ಆದರೆ ಇವರ ಫಿಟ್ನೆಸ್ ನೋಡಿದರೆ 20 ವರ್ಷದ ಯುವಕರು ದಂಗಾಗಬೇಕು. ಕೇವಲ 25ನೇ ವಯಸ್ಸಿಗೆ ದೃಷ್ಟಿ ಕಳೆದುಕೊಂಡು ಅಂಧರಾದರು ಕೂಡ ಇವರು ಆತ್ಮವಿಶ್ವಾಸ ಕಳೆದುಕೊಳ್ಳಲಿಲ್ಲ. ಯೋಗ ಮತ್ತು ವ್ಯಾಯಾಮದಲ್ಲಿ ಅಪ್ರತಿಮ ಪರಿಣಿತರಾದರು. ಇವರು ವೀರಭದ್ರೇಶ್ವರ ಪುರವಂತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ದೈನಂದಿನ ಸಾಧನೆ ಕೇಳಿದರೆ ನೀವು ಮೂಗಿನ ಮೇಲೆ ಬೆರಳಿಡುತ್ತೀರಾ. 80ರ ಪ್ರಾಯದಲ್ಲೂ ಇವರಿಗೆ ಗಂಟೆಗೆ ಬರೋಬ್ಬರಿ 6 ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಾರೆ. ಅಷ್ಟೇ ಅಲ್ಲ, 1 ತಾಸಿಗೆ 1000 ಬಸ್ಕಿ ಹೊಡೆಯುವುದು ಇವರಿಗೆ ನೀರು ಕುಡಿದಷ್ಟು ಸಲ್ಲಿಸ. ಇನ್ನು ಇವರ ರೆಕಾರ್ಡ್ ವರೆಗೆ ಅಂದ್ರೆ ಕೇವಲ 4 ನಿಮಿಷದಲ್ಲಿ 100 ಬಸ್ಕಿ ಹೊಡೆದು ಮುಗಿಸುತ್ತಾರೆ. ಇವರ ಈ ಇಳಿ ವಯಸ್ಸಿನ ರಹಸ್ಯ ಇರೋದು ಇವರ ಶಿಸ್ತಿನ ಜೀವನದಲ್ಲಿ. ಪ್ರತಿದಿನ ಬೆಳಗಿನ ಜಾವ 4:30ಕ್ಕೆ ಇವರ ದಿನಚರಿ ಮತ್ತು ಆಹಾರ ಸೇವನೆ ಆರಂಭವಾಗುತ್ತದೆ. ದೇಹಕ್ಕೆ ಕಣ್ಣಿಲ್ಲದಿದ್ದರೇನಂತೆ, ಸಾಧನೆಯು ಮನಸ್ಸಿಗೆ ದೃಢವಾದ ಯೋಗದ ಕಣ್ಣಿದೆ ಎಂಬುದನ್ನು ದುಂಡಪ್ಪ ಅಜ್ಜನವರು ಸಾಬೀತುಪಡಿಸಿದ್ದಾರೆ. ಇವರಿಗೆ 2 ಗಂಡು ಮಕ್ಕಳು, ಅವರ ಧರ್ಮ ಪತ್ನಿ ಹಾಗೂ ಸೊಸೆಂದರು ಮಕ್ಕಳು ಇರುತ್ತ. ಅಜ್ಜರೇ, ಈ 80ನೇ ವಯಸ್ಸಿನಲ್ಲೂ 25 ವರ್ಷದ ಯುವಕನ ತರ ದಿನಕ್ಕೆ 100 ಬಸ್ಕಿ ಹೊಡಿತಿರಲ್ಲ, ಈ ನಿಮ್ಮ ಗಟ್ಟಿ ಮುಟ್ಟಾದ ದೇಹದ ರಹಸ್ಯ ಯೋಗನೋ ಅಥವಾ ನಿಮ್ಮ ಶಿಸ್ತಿನ ಜೀವನನೋ ಅಜ್ಜರ? ನಮ್ಮದು ಜೀವನನೋ ಅಂತ ಗಟ್ಟಿ. ಇದು ನಿಮ್ದ ಯೋಗಾಸನದಿಂದ ನಿಮ್ ಜೀವನ ಗಟ್ಟಿ ಆಯ್ತು? ಯೋಗಾಸನದಿಂದ ನನ್ನ ಜೀವನ ಗಟ್ಟಿ. ಮತ್ತು ನಂದು ಇನ್ನೊಂದ್ 4-5 ವರ್ಷ ಆಯುಷ್ಯ ನನ್ ಲೆಕ್ಕಕ್ಕ ಇದನ್ನ ಮುಂದ್ ಕೂರ್ಸ್ಬೇಕಂತೇಳಿ ನಾ ದೇವ್ರಿಗೆ ನನಗ ಛಲ ಹಾಕಿನಿ. ನಾ ಯೋಗಾಸನದಿಂದ ನನ್ಗ ಊಟ ಹೋಗತಿ, ಎಲ್ಲಾನು ನನಗ ಆರೋಗ್ಯ ಐತಿ. ಕಾಲ್ಮಡಿ ಕಟ್ ಆಗಿದ್ದು ಇದನ್ನ ಮಾಡಕ್ಕಿಲ್ಲ. ಕಾಲ್ಮಡಿ ಸರಳ ಆಗ್ಯಾವ ನನಗ. ಏನ್ರಿ, ದೇವ್ರ ನಿಮ್ಮ ಹಿರಿಯರ ಆಶೀರ್ವಾದದಿಂದ ನಾನು ಇದು ಯೋಗಾಸನ ನಡೆಸ್ಕೊಡ್ಬೇಕಂತೇಳಿ ನಾನು ಯೋಗಾಸನ ಮಾಡ್ಬೇಕಂತ ಯಾಕೆ ವಿಚಾರ ಮಾಡ್ರಿ ಅಜ್ಜರ? ಇದು ನಾನು ಪ್ರಕೃತಿಗೆ ಮಾಡಕತ್ತೀನ್ರಿ. ಕಾಲ್ಮಡಿ ಕಟ್ ಆಗಿದ್ದು ಅದರ್ಲಿಂದ ಮಾಡೋದ್ರಲಿಂದ ರೂಪಾದ ಕಾಲ್ಮಡಿ ಸರಳ ಆಗ್ಯಾವು. ಮತ್ತ ನನಗ 10 ವರ್ಷ ಆತು, ಯಾವ ದವಾಖಾನೆ ಇಲ್ಲ. ಮತ್ತೆ ಏನೈತಿ, ನನಗ್ ಉರಿ ಇಲ್ಲ, ಚಳಿ ಇಲ್ಲ, ಕೈಕಾಲ ಹಂಗಿಲ್ಲ. ಊಟ 4 ಹೊತ್ತು ಊಟ ಮಾಡ್ತೀನಿ. ಮತ್ತ ಹಣ್ಣು ಪಚನ ಆಕತಿ. ಎಲ್ಲಾನು ನನಗ್ ದೇವ್ರು ಒಳ್ಳೆ ಇಟ್ಟನ್ರಿ. ಇದನ್ನ ಆರೋಗ್ಯ ಮಾಡೋದ್ರಲಿಂದ, ಇದು ಯೋಗಾಸನ ಮಾಡೋದ್ರಲಿಂದ. ಅಜ್ಜರ, ಬೆಳಿಗ್ಗೆ 4:30ಕ್ಕೆಲ್ಲ ನಿಮ್ಮ ದಿನಚರಿ ಮತ್ತು ಊಟ ಶುರುವಾಗುತ್ತೆ ಅಂತ ಕೇಳಿದ್ವಿ. ಇವತ್ತಿನ ಕಾಲದ ಯುವಕರು ಬೆಳಿಗ್ಗೆ 8 ಗಂಟೆ ಆದ್ರೂ ಹೇಳಲ್ಲ. ಅವ್ರಿಗೆ ನೀವು ಏನ್ ಹೇಳಕ್ ಇಷ್ಟ ಪಡ್ತೀರಿ ಅಜ್ಜ? ಅನ್ನಕ್ಕೇನ್ರಿ, ಬೆಳಿಗ್ಗೆ 4 ಗಂಟೆ ಕೇಳ್ಬೇಕು. ಅವ್ರು 2 ಕಿಲೋಮೀಟರ್ ವಾಕಿಂಗ್ ಮಾಡ್ಬೇಕು, ಓಡ್ ಹೋಗ್ಬೇಕು, ಓಡಿ ಬರ್ಬೇಕು, ಉಸಿರಾಟ ಹೊಡಿಬೇಕು. ಅವ್ರಿಗೆ ದಮ್ ಬರಂಗಿಲ್ಲ, ಉರಿ ಬರಂಗಿಲ್ಲ, ಚಳಿ ಬರಂಗಿಲ್ಲ. ಮತ್ತ ಹಣ್ಣು ಪಚ್ಚನೆ ಕಟ್ಟಿ ಶಾಲಿ ಮಕ್ಕಳು ಇದನ್ನ ಮಾಡ್ಬೋದು. ಮತ್ತ 6 ಗಂಟೆ ಅನ್ನೋದ್ರಾಗ ಇವ್ರು ವಾಕಿಂಗ್ ಮಾಡಿ ಏನೈತಿ ಮುಂದೆ ತಮ್ಮ ದಗದ ಮಾಡ್ಬೋದು ಶಾಲಿ ಮಕ್ಕಳು. ದಿನಕ್ಕೆ ನೀವು ಎಷ್ಟು ಊಟ ಬಸಿ ತೆಗಿತೀರಿ ಅಜ್ಜಾರ? ನೋಡ್ರಿ, ಬೆಳಿಗ್ಗೆ 3 ಕಿಲೋಮೀಟರ್ ಹೋಗೋಗತ್ತನ ಏನೈತಿ 3 ಗಂಟೆಕ್ ನಟ್ಟು ಬಿಡ್ತೇನ್ರಿ. 3 ಗಂಟೆಕ್ಕ ವಾಳಿ ಬೌರ್ರಾಗ 300 ಊಟ ಬಿಸಿ ಆಗ್ಬೇಕಾವು. ಊರಿಗ್ ಬೌರ್ರಾಗವು. ಮತ್ 300 ಊಟ ಬಿಸಿ ಊರಿಗೆ ಹೋಗಿ 3 ಕಿಲೋಮೀಟರ್ ಹೋಗಿ ವಾಳಿ ಬಂದು ಅಪಾರ್ಸಿ ಏನೈತಿ ಬಂದ್ ತಣ್ಣೀರ್ ಜಳಕ ಮಾಡ್ತೀನಿ. ತಣ್ಣೀರ್ ಜಳಕ ಆದ್ಗಳನ್ನ ಲಿಂಗ ಪೂಜೆ ಮಾಡ್ಕೊತೀನಿ. 2 ಎರ್ಬದ್ರ ದೇವ್ರು ಅಡಪ ವತನ ಹೇಳ್ತೀನಿ. ಅಲ್ಲಿಂದ ಏನೈತಿ, ಈಗ ಹುಂಚಿಕಾಯಿ ಸಾರು ಒಂಚರಿಗೆ ಮಾಡಿ ಇಟ್ಟಿರ್ತಾರ. 4 ರೊಟ್ಟಿ ತಿಂತೀನಿ. ಅಲ್ಲಿಂದ ಏನೈತಿ ಚರಿ ಸಾರ 1 ಗಂಗಾಳ ಅನ್ನ ಉಣ್ತೀನಿ. 3 ಹೊತ್ತು ಊಟ ಮಾಡ್ತೀನಿ. ಇದರಂತೆ ನನ್ಗೆ ಹೊಟ್ಟಿ ಆರೋಗ್ಯದಿಂದ ನನಗೆ ಹಣ್ಣು ಪತನ ಆಕತಿ. ಬಾಳ ಒಳ್ಳೇದೈತಿ ಆರೋಗ್ಯಕ್ಕೆ ಹಣ್ಣು ಪತನ ಆಕತಿ. ಏನ್ರಿ, ಇವಿಷ್ಟೆಲ್ಲ ಮಾಡ್ತೀರ ಸರ್ ನೀವು? ನಿಮ್ ಮನೆಯಲ್ಲಿ ಹೇಗ? ನಿಮ್ಗೆ ಏನಾರ ತ್ರಾಸ ತೊಂದ್ರೆ ಏನಾರ ಆಕತಿ? ಹೆಂಗ ನಿಮ್ದೆಲ್ಲ ವ್ಯವಸ್ಥೆ ಹೆಂಗ ನಿಭಾಯಿಸ್ತೀರಿ ನೀವು? ನನಗೆ ತೊಂದ್ರೆ ಅನ್ನಕ್ಕೇನು, ನನಗೆ ಹಿಂಗ ಇಟ್ಟು ಮಾಡಿದ್ರೇನೆ ನನಗ ಮೇಯ್ ಅವರ್ ಇರ್ತೈತಿ. ಮತ್ತ ಏನೈತಿ, ಯಾವ್ದು ಟೆನ್ಷನ್ ಬರಂಗಿಲ್ಲ, BP ಇಲ್ಲ, ಶುಗರ್ ಇಲ್ಲ, ಏನೇನು ಇಲ್ಲ. ಇದರಂತೆ ಮಾಡಕತ್ತಿಂದ ನನಗ ಜನ್ಮ ಒಳ್ಳೇದೈತಿ. ಏನ್ರಿ,
ಅಷ್ಟ ಸರ್. ವಯಸ್ಸ 77 ಐತ್ರಿ ನನ್ಗ. ಒಂದ್ ತಾಸಿಗೆ 1000 ಊಟ ಬಿಸಿ ತಗೋತೀನಿ. ಅದ್ರಲಿಂದ ನನಗ್ ಊಟ ಹುಡ್ತೈತಿ, ಕೈಕಾಲ್ ಎರಿಯಂಗಿಲ್ಲ. ನೀವ್ ಇದನ್ನ ಎಷ್ಟು ವರ್ಷಲಿಂತ್ರ ಮಾಡ್ಕೊತ ಬಂದಿರ ಸರ್? 12 ವರ್ಷ ಆತ್ರಿ. 12 ವರ್ಷ ಆತ್ ನೀವ್ ಮಾಡಕತ್ತೀನಿ. ಬಿಟ್ಟೇ ಇಲ್ಲ. ನಾ ದಿನ ಇಟ್ಟು ಯೋಗಾಸ ಮಾಡತ್ತೀನಿ. 300 400 ಯೋಗಾಸ ಮಾಡ್ತೀನಿ. 3 ಕಿಲೋಮೀಟರ್ ಹೋಗಿ ಬಾಳಿ ಬರ್ತೀನಿ. ಆಟ ಬಂದಿಂದ ಇಲ್ಲಿ ಪಾರ ನಡ್ಕೊತ ಬರ್ತೀನಿ. 8 ಕಿಲೋಮೀಟರ್ ದಾರಿ ಇಲ್ಲಿ ತಲಿಗೆಗೆ ಬಂದು ಇಲ್ಲಿ ಬಬಲಾದಿ ಸದಾಶಿವನ ಆಶೀರ್ವಾದ ತಗೊಂಡು ಮಾತೇನೈತಿ ಹಾಳ್ ನಡ್ಕೊತ ದಿನ 8 ಕಿಲೋಮೀಟರ್ ವಾಕಿಂಗ್ ಹಾಕತ್ತೀರಿ. ನಿಮ್ ದೃಷ್ಟಿ ಹೋಗಿ ಎಷ್ಟು ವರ್ಷ ಆತ್ರಿ ಸರ್? ಇದು 25ನೇ ವಯಸ್ಸಕ್ಕೆ ಆದವ್ರಿ. ಮುಂದ ಲಗ್ನ ಆತು. ಲಗ್ನ ಆಗಿಂದ 4 ತಿಂಗಳಿಗೆ ಅವು ಕಂಡು ಆದವ್ರಿ. ನಿಮ್ ಮದ್ವಿಕಿನ ಮುಂಚೆ ದೃಷ್ಟಿ ಹೋಗಿ ಅರ್ಧ ಮಂದ್ ಆಗಿದ್ರಿ. ಅರ್ಧ ಮಂದಾಗಿಂದ ಲಗ್ನ ಆತು. ಲಗ್ನ ಆಗಿಂದ ಏನೈತಿ ಮುಂದ 4 ತಿಂಗಳದನ ಆಕಿ ನಡಿಯಕತ್ತಿಂದ ನನ್ನ ಕಣ್ ಗಪ್ಪ ಅದು. ಅಲ್ಲಿಂದ ನಾನು ಹೇಳ್ತೀನಿ, ನಾವು ತ್ಯಾಚ್ ಹಾಕೊಂಡು ಅಳಕತ್ತನ ನೀ ಹೋಗ್ಬಿಡು ತವ್ರ ಮನಿಗೆ ಅನ್ನಿ. ಇಲ್ಲ ನಾ ಹೋಗಾಕ ಬಂದಿಲ್ಲ, ನನ್ನ ಪಾಲಿಗೆ ಬಂದೈತಿ ಅಂದ್ರೆ ಉಂಡ್ ಹೋಗ್ತೀನಿ. ನೀ ಮನಿ ಮುಂದೆ ಕೂತರ್ ಸಾಕು, ಇದನ್ನ ನಾನು ಮುತ್ತೈತನ್ ಇದ್ದರು ಸಾಕು ಅಂತೇಳಿ ನಾನು ಹೇಳಿ ಧೈರ್ಯ ಹೇಳು. ನಾನು ಹೇಳಿ ತಿಂದಿರ್ತಾಳ ಅಂತೇಳಿ ನಾನು ಧೈರ್ಯ ಬಿಟ್ಟು ಯೋಗಾಸ ಮಾಡುದು ಮತ್ತ ಹೆಣ್ಗಂಡಿನ ವ್ಯವಹಾರ ಮಾಡುದು ಇದನ್ನೆಲ್ಲಾ ಆಕಿನ ಪುಣ್ಯನ ಆಕಿನ ಆಶೀರ್ವಾದದಿಂದ ನಾ ಮಾಡಕತ್ತೀನಿ. ನಿಮಗ ಕಣ್ಣ ದೃಷ್ಟಿ ಕಾಣಲ್ಲ ಸರ್. ನೀವ್ ಯಾರ ಆಸರದಿಂದ ನೀವು ಅಷ್ಟು 3 ಕಿಲೋಮೀಟರ್ 8 ಕಿಲೋಮೀಟರ್ ನಡ್ಕೊತ ಹಾಕಿರಿ? ಯಾರ ಆಸರು ಇಲ್ರಿ. ಇದೊಂದು ದೇವ್ರ ನನಗ ಬಡಗಿ ಕೊಟ್ಟಾನ. ಈ ಬಡಗಿ ಮುಂದ ದಂಡಿ ಒಪ್ಪರಿ ಬಡ್ಕೊತ ಹೋಗ್ತೀನಿ. ಇದ ಒಂದ್ ನನಗ ಆಸರ. ಇವನೇ ಒಂದು ಪರಮಾತ್ಮ ನನಗ 10 ತಾಳಿನ ಬಂತ ಬಡಿಗಿ 3 ಕಿಲೋಮೀಟರ್ ಹೋಗು ಗಾಡಿ ಹೋಗ್ಕಾವ್. ನಾ ದಂಡಿಲೆ ಈಗ ತುದಿ ಹಬ್ಬದ ಮೇಲೆ ಓಡ್ತೇನ್ರಿ. ಇದ ಬಡಿಗೆ ಆಸದ ಮೇಲೆ. ತಮ್ಮ ಹೆಸರು ಸರ್? ನನ್ನ ಹೆಸರು ದುಂಡಪ್ಪ ಬಸಪ್ಪ ಕುಂಬಾರ್ ಸಾಕಿನ್ ಅರಸೋನಿಗಿ. ಕೆಲಸ ಏನ್ ಮಾಡ್ತೀರಿ? ಕೆಲಸ ನಂದೇನು ಇಲ್ರಿ. ಇದ ಯೋಗಾಸನ ಮಾಡುದು ಮತ್ತ ದೇವ್ರಿಗೆ ಅಲ್ಲಿಂದ ಇಲ್ಲಿ ಸದಾಶಿವ ನಡ್ಕೊಳ್ಳುದು. ಮತ್ತೊಂದು ಕೆಲಸ ಇಲ್ರಿ. ಏನು ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ನಡೀತೀರಾ. ಜೊತೆ ವೀರಭದ್ರ ದೇವರ ಪ್ರೋವಂತರು ಈ ದೈವಿಕ ಶಕ್ತಿ ಮತ್ತು ಯೋಗ ಶಕ್ತಿ ಎರಡೂ ಸೇರಿದಾಗ ನಿಮಗೆ ಸಿಗುವ ಆನಂದ ಎಂತದ ಸರ್? ಆನಂದ ನನಗ ಶಕ್ತಿ ಕೊಟ್ಟಾನ್ರಿ. ಓಡುವಂತ ಶಕ್ತಿ ಕೊಟ್ಟಾನ, ವ್ಯಾಯಾಮ ಮಾಡುವಂತ ಶಕ್ತಿ ಕೊಟ್ಟಾನ ಭಗವಂತ. ಏನೈತಿ ಅವನ ಆಶೀರ್ವಾದದಿಂದ ನಾ ಮಾಡಕತ್ತೀನಿ. ಮತ್ತ ಎಲ್ಲಾರು ಇದ್ರಂತೆ ಮಾಡ್ಬೋದು. ನನ್ನಂಗ ನೀವು ಬಾಳ್ತೀರಿ ಅಂತ ನಾವು ಬೇಡ್ಕೊತೀವಿ. ಸರ್ ನಮಸ್ತೆ. ಇವತ್ತಿನ ಇಂಟರ್ನೆಟ್ ಮತ್ತು ಮೊಬೈಲ್ ಯುಗದಲ್ಲಿ ಮಕ್ಕಳಲ್ಲಿ ದೈಹಿಕ ಶ್ರಮೆ ಕಡಿಮೆಯಾಗಿದೆ. ಇಂತಹ ಸಮಯದಲ್ಲಿ ಶಾಲೆಯಲ್ಲಿ ಯೋಗ ದಿನಾಚರಣೆ ಮಾಡುವುದು ಮತ್ತು ದುಂಡಪ್ಪ ಅಜ್ಜರಂತವರನ್ನು ಕರೆಸಿ ಪರಿಚಯಿಸುವುದರ ಮುಖ್ಯ ಉದ್ದೇಶ ಏನು ಸರ್? ಈವಾಗಿನ ಜನರೇಷನ್ ಒಳಗ ಎಲ್ಲಾ ಮಕ್ಕಳು ಮೊಬೈಲ್ಗೆ ಅಡಾಪ್ಟ್ ಆಗತ್ಬಿಟ್ಟಾರೆ. ಅಡಾಪ್ಟ್ ಆಗೋದ್ರಿಂದ ಅವ್ರು ಫಿಸಿಕಲ್ ಆಗಿ ಫಿಟ್ ಇಲ್ಲ. ಅದೇ ರೀತಿಯಾಗಿ ಬೇರೆ ಬೇರೆ ದುಶ್ಚಟಗಳಾದಂತವಾಯ್ತು. ಈಗ ಪಾನೀಯಗಳಂತ ಊರ್ನ ಸೇವಿಸೋದಾಯ್ತು. ಯುವಕ ಮಕ್ಕಳೆಲ್ಲ ಹೋಗಕತ್ತ ಮನಸ್ಸೆಲ್ಲ ಆ ಕಡೆ ಹೊಂಟ್ಬಿಟ್ಟವು. ಅದರಿಂದ ದೈಹಿಕವಾಗಿ ಯಾವುದೇ ರೀತಿಯ ಕೆಲಸಗಳನ್ನ ಕೊಡ್ತಾ ಇಲ್ಲ. ಮತ್ತು ಮೆಂಟಲಿ ಸಹಿತ ಯಾರೂ ಒಂದು ಶಾಂತತೆ ಕಾಪಾಡಿಕೊಳ್ಳೋದಾಗ್ಲಿ ಮತ್ತು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದಾಗ್ಲಿ ಆಗ್ತಾ ಇಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ಈ 80 ವರ್ಷದ ಅಜ್ಜರು ಅವ್ರನ್ನ ಕರೆಸೋದ ಉದ್ದೇಶ ಅಂದ್ರೆ ಅವರು ದೈಹಿಕವಾಗಿ ಎಷ್ಟು ಫಿಟ್ ಅದಾರ. ಅದಕ್ಕೋಸ್ಕರ ನಾವೇನ್ ಮಾಡಿದೆವು ಅಂತ ಹಿರಿಯರು ಒಬ್ರು ಮಾರ್ಗದರ್ಶನ ಆಗ್ಬೇಕು ನಮ್ಮಂತ ಯುವ ಜನರಿಗಾಯ್ತು ಮಕ್ಕಳಿಗಾಯ್ತು ಪೂರ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆಸಿ ಇವಾಗ ಎಲ್ಲರಿಗೂ ಮಾರ್ಗದರ್ಶನ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ನಡೆಸಿದ್ರಿ ಮೇಡಮ್. ಬೌದ್ಧಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಯೋಗ ಎಷ್ಟು ಸಹಕಾರಿ? ನಿಮ್ಮ ಶಾಲೆಯಲ್ಲಿ ದಿನನಿತ್ಯದ ಪ್ರಾರ್ಥನಾ ಅವಧಿಯಲ್ಲಿ ಯೋಗಕ್ಕೆ ಆದ್ಯತೆ ಹೇಗೆ ನೀಡ್ತೀರಿ ಸರ್? ಯೋಗಕ್ಕೆ ಆದ್ಯತೆ ಅಂದ್ರೆ ಮೇಡಮ್ ನಾವು ಬೆಳಿಗ್ಗೆ ಬಂದ ತಕ್ಷಣ ಏನ್ ಮಾಡ್ತೇವ್ರಿ, ಮಕ್ಕಳ ಮೈಂಡ್ ಕಾನ್ಸಂಟ್ರೇಟ್ ಆಗ್ಬೇಕಂತೇಳಿ ಬೆಳಿಗ್ಗೆನೆ ಯೋಗಾಸನದೊಳಗ ಪದ್ಮಾಸನ ಹಾಕ್ಸಿ ಮೆಡಿಟೇಷನ್ ಮಾಡ್ತೇವೆ. ಮೆಡಿಟೇಷನ್ ಇದರಿಂದನೇ ಸ್ಟಾರ್ಟ್ ಮಾಡೋದ್ರಿಂದ ಮಕ್ಕಳ ಕಾನ್ಸಂಟ್ರೇಟ್ ಹೊರಗಡೆ ಎಲ್ಲಿ ಇರ್ಲಾರ್ದಂಗ ಆಗತ್ರಿ. ಫಸ್ಟ್ ನಾವು ಯಾವುದೇ ವ್ಯಕ್ತಿಗಳಿಗಾಗ್ಲಿ ಮೆಡಿಟೇಷನ್ ಶಾಂತತೆ ಕಾಪಾಡ್ಕೊಳಕ ಮತ್ತ ಹೆಚ್ಚಿಗೆ ಜ್ಞಾನವನ್ನು ಹೊಂದಲಕ್ಕ ಈ ಯೋಗದಿಂದ ಪ್ರಾರಂಭ ಮಾಡೋಕ ಇದೇ ಪದ್ಮಾಸನದಿಂದ ಹಿಡ್ಕೊಂಡು ಎಲ್ಲ ಆಸನಗಳು ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ ಏನಿಲ್ಲ 15 ನಿಮಿಷ ತನಕ ನಾವು ಪ್ರೇಯರ್ ಮುಗಿದ ತಕ್ಷಣ ಯೋಗಾಸನಗಳನ್ನ ಮಾಡಿಸ್ಕೊಂಡೆ ಮುಂದಿನ ತರಗತಿಗಳನ್ನ ಸ್ಟಾರ್ಟ್ ಮಾಡ್ತೇವೆ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಶಿವಾನಂದ ಗೊಳಸಂಗಿ ಅಂತ ಹೇಳ್ರಿ. ಬಹುಜನ ವಿಕಾಸ ಕೇಂದ್ರದ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾ ಇದ್ದೆ.